ಸುತ್ತಕಾಲನ ಸಸ್ಯ ಸಂಪತ್ತು ಪೀತೋಭವತ್ತು ಲೋಕೋಚ ರಾಜಭವತ್ತು ದಬಿಕೋ. ನೋಡ್ರಿ, ಯಾವುದೇ ದೇಶ ಆಗ್ತಕ್ಕಂಥ ದೊರೆ ಪ್ರತಿನಿಧಿಗಳು ಪಂಚಾಯತಿಯಿಂದ ದೆಹಲಿಯ ತನಕ ತಂದೆ ಅಶೋಕ ಚಕ್ರವರ್ತಿ ವೆಲ್ಫೇರ್ ಸ್ಟೇಟ್ ಯಾವ ರೀತಿ ನಿರ್ಮಾಣ ಮಾಡಿದ್ರು ಅಂದ್ರೆ, ಲೈಕ್ ಎ ಫಾದರ್ ಲುಕಿಂಗ್ ಆಫ್ಟರ್ ದಿ ಚಿಲ್ಡ್ರನ್. ದೇಶ ಆಳ್ತಕ್ಕಂಥ ಪ್ರತಿಯೊಬ್ಬ ಪ್ರತಿನಿಧಿಗಳು ಕೂಡ ತಂದೆ ತನ್ನ ಮಕ್ಕಳನ್ನ ಕಾಪಾಡೋ ರೀತಿಯಲ್ಲಿ ಕಾಪಾಡಬೇಕಾದಂತ ಕರ್ತವ್ಯನ ಗಮನದಲ್ಲಿಟ್ಕೊಂಡು ಅವರು ಕರ್ತವ್ಯ ನಿರ್ವಹಿಸಬೇಕು. ಸಕಾಲಕ್ಕೆ ಮಳೆ ಬೆಳೆ ಆಗ್ಲಿ, ಎಲ್ಲ ಜೀವಿಗಳು, ಎಲ್ಲ ಪ್ರಾಣಿ ಪಕ್ಷಿ ಮಾನವ ಕೋಟಿ ಒಳ್ಳೇದಾಗಲಿ. ಅಂದ್ರೆ ಬುದ್ಧಿನ ನಾವು ಯಾಕೆ ನೆನೆಸ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ, ಲೈಕ್ ಎ ಮದರ್ ಲುಕಿಂಗ್ ಆಫ್ಟರ್ ಹಿಸ್ ಹರ್ ಚಿಲ್ಡ್ರನ್. ತಾಯಿ ಲೈಕ್ ಎ ಮದರ್ ಲುಕಿಂಗ್ ಆಫ್ಟರ್ ಓನ್ಲಿ ಸನ್. ತಾಯಿ ತನ್ನ ಒಬ್ಬನೇ ಮಗನ ಯಾವ ರೀತಿ ಕಾಪಾಡ್ತಾಳೆ, ಆ ಮೈತ್ರಿ ಕರುಣಿನ ಸಕಲ ಜೀವಿಗಳು, ಸಕಲ ಮಾನವ ಕೋಟಿಗೂ ಕೂಡ ಆ ಮೈತ್ರಿಯನ್ನ ಲವಿಕೆಯನ್ನು ವಿಸ್ತರಿಸಿ ಮತ್ತೆ ಎಲ್ಲ ಜೀವಿಗಳನ್ನು ಕಾಪಾಡಬೇಕು. ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು, ಪಾರ್ಸಿ, ಬೌದ್ಧ, ಜೈನ ಪ್ರಜಾಪ್ರಭುತ್ವದ ಭವ್ಯ ಪರಂಪರೆಯನ್ನು ಉಳಿಸಿ ಬೆಳೆಸಬೇಕು. ಜಾತ್ಯತೀತ ಧರ್ಮ ನಿರಾಪೇಕ್ಷತೆಯನ್ನು ಕಾಪಾಡಬೇಕು. ಜಾತೀಯತೆ ಅಂತಕ್ಕಂಥ ಒಂದು ಕಾಯಿಲೆ, ಅದು ಡಿಸೀಸು, ಅದಕ್ಕೊಂದು ಔಷಧಿ ಅಂತಾರೆ ದಮ್ಮ. ದಮ್ಮ ಅಂದ್ರೆ ಫೋರ್ ನೋಬಲ್ ಟ್ರೂತ್ ಅಂತ ಹೇಳ್ತೀವಿ. ಎಲ್ಲರನ್ನು ಜಾತಿ ಮತ ಧರ್ಮಗಳು ಮನುಷ್ಯನ ವಿಭಜನೆ ಮಾಡಿದೆ. ಆದ್ರೆ ದಮ್ಮ ಅನ್ನೋದು ಎಲ್ಲರೂ ಭಾವೈಕ್ಯತೆಯಿಂದ ಒಟ್ಟಾಗಿ ಸೇರಿಸಿ ನವ ಭಾರತವನ್ನು ನಿರ್ಮಾಣ ಮಾಡಬೇಕು. ಬಾಬಾ ಸಾಹೇಬ್ರ ಕನಸೇನು ಅಂತ ಹೇಳಿದ್ರೆ, ಸತ್ಯಮೇವ ಜಯತೆ, ಅದರ ಜೊತೆಗೆ ಪ್ರಜಾಪ್ರಭುತ್ವದ ಭವ್ಯ ಪರಂಪರೆ ಉಳಿಸಿ ಬೆಳೆಸಬೇಕು. ಎಲ್ಲಾ ಪ್ರಜೆಗಳು, ಭಾರತದಲ್ಲಿ ಜನಸಾಮಾನ್ಯರು ಬಹಳ ಜನರಿದ್ದಾರೆ, ತುಂಬಾ ದುಃಖದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ. ಅವ್ರ ದೇಶ ಯಾವ ಕಡೆ ಹೋಗ್ತಾ ಇದೆ ಗೊತ್ತಿಲ್ಲ. ಆದ್ರೆ ತಿಳಿದವರಾದ್ರೂ ಕೂಡ ತಿಳಿದು ಈ ದೇಶವನ್ನ ಉಳಿಸಿ ಬೆಳೆಸಬೇಕು. ಸರ್ವರ ಹಿತಕ್ಕಾಗಿ, ಸರ್ವರ ಸುಖಕ್ಕಾಗಿ ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕು, ಬಡತನ ನಿವಾರಣೆ ಆಗಬೇಕು. ಅದಕ್ಕೆಲ್ಲ ಸಿದ್ಧೌಷಧವನ್ನ ಸಂವಿಧಾನದ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಭಾರತದ ಏಳಿಗೆ ಆಗಬೇಕು ಅಂತ ಭವತು ಸಬ್ಬ ಮಂಗಳ ಸಾಧು ಸರ್. ಅದು ಏನಂದ್ರೆ ಕೇಳಿ, ನಮಗೆ ಇವತ್ತು ದ ವಾರ್ ಆಫ್ ಕಳಿಂಗ ಯುದ್ಧ ನಡೆದಿದೆ. ಅದು ಇಟ್ ವಾಸ್ ಎ ವಾರ್, ಎ ಬ್ಯಾಟಲ್, ಬಟ್ ಇಟ್ ವಾಸ್ ಎ ಧಮ್ಮ ವಿಜಯ. Never in the world history, never in the world in history, hatred ceases by hatred, hatred ceases by love. Forget about the past, don't worry about future. Let us create a harmonious society. ಯಾಕಂದ್ರೆ ಯುದ್ಧದ ನೋಡಿ, ವಾಟ್ ಈಸ್ ಸನಾತನ, ಸನಾತನ ಈಸ್ ಅನ್ಚೇಂಜಿಂಗ್ ಅಂತ. ಯುದ್ಧದಿಂದ ಯುದ್ಧವನ್ನು ಕೊನೆಗಾಣಿಸಕ್ಕಾಗಲ್ಲ. ಯುದ್ಧವನ್ನು ಪ್ರೀತಿಯಿಂದ, ಕರುಣಿಂದ, ಮೈತ್ರಿಯಿಂದ ಈ ಹೃದಯ ಎಲ್ಲಕ್ಕೂ ತೆರಬೇಕು. ಭಾರತ ಎಲ್ಲರಿಗೂ ಒಂದು ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಈ ದೇಶದಲ್ಲಿ ಯುದ್ಧವನ್ನು ಮರೆಯೋಣ ಸರ್. ಲೆಟ್ ಅಸ್ ಎಸ್ಟಾಬ್ಲಿಷ್ ವರ್ಲ್ಡ್ ಪೀಸ್ ಅಂಡ್ ಸೆಕ್ಯೂರಿಟಿ. ಲೆಟ್ ಅಸ್ ಬಿ ಎಸ್ಟಾಬ್ಲಿಷ್ ಎ ನ್ಯೂ ವರ್ಲ್ಡ್ ಆಫ್ ಪೀಸ್ ಅಂಡ್ ಹಾರ್ಮನಿ. ಸಕಾಲಕ್ಕೆ ಮಳೆ ಬೆಳೆ, ಎಲ್ಲ ಜೀವಿಗಳು, ಪ್ರಾಣಿ ಪಕ್ಷಿ ಮಾನವ ಕೋಟಿ ಒಳ್ಳೆದಾಗಲಿ. ಆದ್ರಿಂದ ಸರ್ ನಮ್ಗೆಲ್ಲ ಮಂಗಳವಾಗಲಿ. ಭವತು ಸಬ್ಬ ಮಂಗಳ ಅಭಿವಾದನ ಶೀಲಸ್ಯ ನಿತ್ಯ ಊಟ ಪಚ್ಚನ ಚತ್ತಾರೋ ದಮ್ಮ ಒಡ್ಡಂತಿ ಆಯುವಣ್ಣಂಗ್ ಸುಖ ಬಲಂತಿ. ಅವರ ಆರೋಗ್ಯ ಸಂಪತ್ತಿ ಸರಿ ಅಥವಾ ನಿಮ್ಮ ಎಲ್ಲರೂ ಮಾನವರನ್ನ ಗೌರವಿಸೋಣ ಸರ್. ರೆಸ್ಪೆಕ್ಟಿಂಗ್ ಅದರ್ಸ್, ರೆಸ್ಪೆಕ್ಟಿಂಗ್ ಅವರ್ ಸೆಲ್ಸ್.